ಆಯ್ತಾ ಸಂಧ್ಯಾ, ಯಾಕೆ ಇಷ್ಟೊತ್ತಾಗ್ತಾ ಇದೆ? ಏನು ಮಾಡೋದಣ್ಣ, ಕಾಪಿ ಆಗೋದೇ ಇಷ್ಟೊತ್ತಾಯಿತು. ಇದರಲ್ಲಿ ಸಾವಿರಾರು ಫೋಟೋಸ್ ಇದೆ, ನೂರಾರು ವೀಡಿಯೋಸ್ ಇದೆ. ಅದು ಅಲ್ಲದೆ ಫಾರ್ಮ್ಯಾಟು ಚೇಂಜ್ ಇದೆ. ಇದರಲ್ಲಿ ಆಕ್ಸಿಡೆಂಟ್ ಆಗಿರೋ ವಿಡಿಯೋನ ಹುಡುಕಬೇಕು ಅಂದರೆ ಪ್ರತಿ ವಿಡಿಯೋನು ಓಪನ್ ಮಾಡಿ ಮಾಡಿ ನೋಡಬೇಕಾಗತ್ತೆ. ಏನಮ್ಮ ಹಾಗಂದ್ರೆ ಒಂದೇ ಒಂದು ವಿಡಿಯೋ ಹುಡುಕೋದಕ್ಕೆ ಇಷ್ಟು ಕಷ್ಟ ಆಗ್ತಿದ್ಯಾ? ಕೊಡು ಈ ಕಡೆ. ತಾತ, ಇದರಲ್ಲಿ ವಿಡಿಯೋಸ್ ಹುಡ್ಕೋದು ಅಷ್ಟು ಸುಲಭ ಅಲ್ಲ. ಅಕ್ಕಿಲಿ ಕಲ್ಲಾರಿಸೋ ಹಾಗೆ ಹೆಕ್ಕಿ ಹೆಕ್ಕಿ ಹುಡುಕ್ಬೋದು ಅಂದ್ಕೊಂಡಿದ್ಯಾ? ಫಾರ್ಮ್ಯಾಟ್ ಚೇಂಜ್ ಮಾಡಿ ಆಮೇಲೆ ಎಲ್ಲ ವೀಡಿಯೋಸ್ನು ಓಪನ್ ಮಾಡಬೇಕು. ಅದು ಅಲ್ಲದೆ ನೂರಾರು ವೀಡಿಯೋಸ್ ಇದೆ, ಅರ್ಥ ಮಾಡ್ಕೋ. ನಿನಗೆ ನಮ್ಮ ಟೆನ್ಷನ್ ಅರ್ಥ ಆಗೋಲ್ಲ. ಅಲ್ಲ, ಪೆನ್ ಡ್ರೈವ್ ಇಟ್ಕೊಂಡಿದ್ಯಾ, ಲ್ಯಾಪ್ಟಾಪ್ ಇಟ್ಕೊಂಡಿದ್ಯಾ, ಅದೆಂಥರ ಮೊಬೈಲ್ ಇಟ್ಕೊಂಡಿದ್ಯಾ, ಇಷ್ಟಾಗಿ ಒಂದು ವಿಡಿಯೋ ಹುಡ್ಕೋಕ್ಕಾಗಲಿಲ್ವ ನಿನ್ನ ಕೈಲಿ? ಹೌದಾ, ಸರಿ, ನೀನೇ ಹುಡ್ಕೋ, ತಗೋ. ನೋಡು, ತೀರಾ ನನ್ನನ್ನು ಅಷ್ಟೊಂದು ನಿಕೃಷ್ಟವಾಗಿ ನೋಡಬೇಡ. ನಾನು ಮನಸ್ಸು ಮಾಡಿದೆ ಅಂತಂದರೆ ಎರಡು ನಿಮಿಷದಲ್ಲಿ ಹುಡುಕ್ಬಿಡ್ತೀನಿ. ಆಯ್ತು, ಹುಡ್ಕು, ನಾನು ನೋಡೇ ಬಿಡ್ತೀನಿ. ನಾ ಹೇಳಿದ್ನಲ್ಲ, ಎರಡು ನಿಮಿಷದಲ್ಲಿ ಹುಡುಕ್ಬಿಡ್ತಿದ್ದೆ. ಆದರೆ ಯಾಕೋ ನಿನ್ನ ಲ್ಯಾಪ್ಟಾಪು ಒಂದು ಸ್ವಲ್ಪ ಲೇಟೆಸ್ಟ್ ಮಾಡೆಲ್ ಅಂತ ಅನಿಸುತ್ತೆ. ಒಂದು ಚೂರು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಹೋಗ್ಲಿ ಪಾಪ ಅಂತ ನಿನಗೊಂದು ಕಡೆ ಅವಕಾಶ ಕೊಡ್ತಿದ್ದೀನಿ, ನೀನೇ ಹುಡುಕು. ಸಂಧ್ಯಾ, ಕಿತ್ತಾಡೋ ಟೈಮ ಇದು. ವಿಡಿಯೋ ಹುಡ್ಕೋ, ನನಗೆ ಟೈಮ್ ಆಗ್ತಾಯಿದೆ, ಆಫೀಸ್ಗೆ ಹೊರಡಬೇಕು. ಓ ಹೌದು ಕಣೋ, ಈ ಹೊತ್ತು ಆಫೀಸಲ್ಲಿ ಆ ರಾಕ್ಷಸಿದು ಆಡಳಿತ ಶುರು ಆಗುತ್ತಲ್ವಾ, ಅದು ನಿನಗೆ ತುಂಬ ಇಂಪಾರ್ಟೆಂಟ್ ಕೆಲಸನೇ. ನಿನ್ನ ಅವಶ್ಯಕತೆ ಅಲ್ಲಿ ತುಂಬ ಇದೆ. ಆಯಿತಾ, ಹೋಗು, ನೀ ಹೊರಡು. ಅಲ್ಲ ತಾತ, ಆ ವಿಡಿಯೋ ಸಿಗದೆ. ಅಣ್ಣ, ವಿಡಿಯೋ ಸಿಕ್ಕೇ ಸಿಗುತ್ತೆ, ಆದರೆ ಹುಡ್ಕೋಕೆ ತುಂಬ ಟೈಮ್ ಬೇಕು. ನೀನೀಗ ಹೊರಡು. ಹೌದು ಕಣ, ಇದನ್ನೆಲ್ಲ ನಾವು ನೋಡ್ಕೋತೀವಿ. ಹಾಂ, ವಿಡಿಯೋನ ಸಿಕ್ಕಿದ್ರೆ ನಾನು ನಿನಗೆ ಫೋನ್ ಮಾಡ್ತೀನಿ. ನೀ ಹೊರಡು. ಸರಿ ತಾತ, ನಾನು ಹೊರಟಿರ್ತೀನಿ. ನಿಮ್ಮ ಕಾಲ್ಗೆ ವೆಯ್ಟ್ ಮಾಡ್ತಿರ್ತೀನಿ. ವಿಡಿಯೋ ಸಿಗ್ತಿದ್ದ ಹಾಗೆ ಕಾಲ್ ಮಾಡಿ. ತಾತ, ಹಾಗೆ ಇನ್ನೊಂದು ವಿಷಯ, ಇದೆಲ್ಲ ಸಿರಿಗೆ ಗೊತ್ತಾಗೋದು ಬೇಡ. ಅವಳು ಸುಮ್ಮನೆ ಆವೇಶ ಪಡ್ತಾಳೆ. ಅದು ನಿಜಾನೇ ಅಣ್ಣ. ಸಿರಿ ಈಗಾಗಲೇ ತುಂಬ ಟೆನ್ಷನಲ್ಲಿದ್ದಾಳೆ. ಈ ವಿಷಯನ ಅವಳಿಗೆ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತಲೇ ಗೊತ್ತಿಲ್ಲ. ನೋಡು, ನಾವು ಸಿರಿಗೆ ಹೇಳೋದಿಲ್ಲ, ನೀ ಹೊರಡು. ಸರಿ ತಾತ, ಬರ್ತೀನಿ. ಒಂದು ನಿಮಿಷ, ಆ ಫೈಲ್ ಓಪನ್ ಮಾಡು, ಅದರಲ್ಲಿದೆ ನೋಡು. ಸರಿ ಸರ್, ಈಗ ಈ ಕ್ಯಾಬಿನ ನೀವು ಯೂಸ್ ಮಾಡೋಂಗಿಲ್ಲ. ಇದನ್ನು ಚಾರೂರಿ ಮೇಡಮ್ ಯೂಸ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ. ನಾವು ವೋಟ್ ಹಾಕಿರ್ತೀವೋ ಇಲ್ವೋ, ಆದರೆ ದೇಶನ ರಾಜ್ಯನ ಯಾರು ಹೇಳ್ತಾರೆ ಅವ್ರು ಮಾಡಿದ ರೂಲ್ಸ್ನ ಫಾಲೋ ಮಾಡಲೇಬೇಕು. ಇಲ್ಲೂ ಹಾಗೇನೆ. ನಿಮಗೆಲ್ಲ ಇಷ್ಟ ಇದೆಯೋ ಇಲ್ವೋ, ಆದರೆ ಕಂಪ್ನಿ ಅಥಾರಿಟಿ ಯಾರ ಕೈಲಿರುತ್ತೋ ಅವ್ರು ಹೇಳ್ದಾಗೆ ನಾವೆಲ್ಲರೂ ಕೇಳಬೇಕು. ಸರಿ, ಇವಾಗ ನಾವು ಎಲ್ಲಿ ಕೂತ್ಕೋಬೇಕು? ಸರ್, ಅದು ಹೇಳಿ, ಪರವಾಗಿಲ್ಲ. ಬನ್ನಿ ಸರ್. ಸರ್, ನಿಮ್ಮಿಬ್ಬರಿಗೂ ಇಲ್ಲೇ ಸೀಟ್ ಅಲಾಟ್ ಮಾಡಿದ್ದಾರೆ. ನೀವಿಲ್ಲೇ ಎಲ್ಲ ಸ್ಟಾಫ್ ಜೊತೆನೂ ಕುತ್ಕೋಬೇಕು. ತಪ್ಪೇನಿಲ್ಲ. ಈ ಕಂಪ್ನಿಯಲ್ಲಿ ನಾವು ಕೆಲಸದವ್ರೇ. ಕಂಪ್ನಿಗೋಸ್ಕರ ನಾವೆಲ್ಲರೂ ದುಡಿತಾ ಇದ್ದೀವಿ. ಇಲ್ಲಿ ಕೂತ್ಕೊಳ್ಳೋಕ್ಕೆ ನಮ್ಗೆ ಯಾವ ಮುಜುಗರನೂ ಇಲ್ಲ. ನೀವು ಏನು ಬೇಜಾರು ಮಾಡ್ಕೋಬೇಡಿ. ಜೀವನ ಒಂಥರ ಸ್ಟಾಕ್ ಮಾರ್ಕೆಟ್ ಇದ್ದಾಗೆ, ಏಳು ಬೀಳು ಇದ್ದೇ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ಕ್ಯಾರಿ ಆನ್. ಓಕೆ ಸರ್. ಪ್ಲೀಸ್ ಡೋಂಟ್ ಬಿ ಫಾರ್ವರ್ಡ್. ನಾವು ನಿಮ್ಮ ಥರ ಕೆಲಸ ಮಾಡೋ ಎಂಪ್ಲಾಯೀಸೇ. ನಿಮ್ಮ ಗಮನ ಕೆಲಸದ ಮೇಲೆ ಇರಲಿ. ಪ್ಲೀಸ್ ಕ್ಯಾರಿ ವರ್ಕ್. ಬ್ರೋ, ನಮ್ಮ ಕತೆನೇ ಹೀಗೆ. ಇನ್ನು ಸಮರ್ಥ ಕತೆ ಇನ್ನೇನಾಗುತ್ತೋ. ಏನಿದು, ಇಬ್ಬರು ಸೀರಿಯಸ್ ಆಗಿ ಏನೋ ನೋಡ್ತಾ ಇದ್ದೀರಾ?
ಓ ಅದಾ, ಅದು ಒಂದು ಈವೆಂಟ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆದರೆ ಕ್ಲೈಂಟ್ಸು ಆ ಚೇಂಜ್ ಬೇಕು ಈ ಚೇಂಜ್ ಬೇಕು ಅಂತ ಕೇಳ್ತಿದ್ದಾರೆ. ಅದನ್ನೇ ತಾತಂಗೆ ತೋರಿಸಿ ಐಡಿಯಾ ಕೇಳ್ತಿದ್ದೆ ಅಷ್ಟೆ. ಹೌದಾ, ನಾನು ಏನಾದರೂ ಐಡಿಯಾಸ್ ಕೊಡ್ಲಾ? ಅಯ್ಯ ಬೇಡ ಸೋಗ್ಲಾಡಿ, ಈ ದತ್ತ ಇದಾನಲ್ಲ, ನಾನೇ ಐಡಿಯಾಸ್ ಕೊಡ್ತೀನಿ ಬಿಡು. ನೀನು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋತೀಯ? ಸರಿ ಆಯಿತು, ಊಟ ರೆಡಿ ಇದೆ, ಮೊದಲು ಬಂದು ಊಟ ಮಾಡಿ, ಆಮೇಲೆ ಈ ಕೆಲಸ ಎಲ್ಲ ಮಾಡೋರಂತೆ. ತಾತ ಸ್ವಲ್ಪ ರೂಮಿಗೆ ಹೋಗಿ ಬರ್ತೀನಿ, ಆಮೇಲೆ ಬಂದು ಹುಡುಕ್ತೀನಿ. ಇದೇನಿದು ಊಟಕ್ಕೆ ಬನ್ನಿ ಅಂದರೆ ಪಾಪ ಕೆಲಸ ಜಾಸ್ತಿ ಅನ್ಸುತ್ತೆ. ನಾನು ಸ್ವಲ್ಪ ಸಹಾಯ ಮಾಡಲಾ? ಇದೇನಿದು ಈವೆಂಟ್ ವಿಡಿಯೋ ಅಂದ್ಲು, ಇಲ್ಲಿ ನೋಡಿದ್ರೆ ಬೇರೆ ಏನೇನೋ ಇದೆ. ಸಿರಿ, ಏನು ಮಾಡ್ತಿದ್ಯಾ? ಅಲ್ಲ ಸಂಧ್ಯಾ, ಈವೆಂಟಿಗೆ ಸಂಬಂಧಪಟ್ಟಿರೋ ವಿಡಿಯೋಸ್ ಅಂದೆ, ಇಲ್ಲಿ ನೋಡಿದ್ರೆ ಬೇರೆ ಏನೇನೋ ಇದೆ. ಬೇರೆ ಏನಾದರೂ ಇರಲಿ, ನಾನೆಲ್ಲ ನೋಡ್ಕೊಳ್ತೀನಿ. ಇದು ನನ್ನ ಕೆಲಸಕ್ಕೆ ಸಂಬಂಧಪಟ್ಟಿರೋ ವಿಷಯ. ನೀನು ಯಾಕೆ ತಲೆ ಕೆಡಿಸ್ಕೊಳ್ತಿದ್ಯಾ ಸಿರಿ? ಹೌದಲ್ವಾ? ಸೋಗ್ಲಾಡಿ, ನೀವು ಊಟಕ್ಕೆ ರೆಡಿ ಮಾಡು. ಸಂಧ್ಯಾ, ನಿನ್ನ ಕೆಲಸ ನೋಡ್ಕೊ. ಡೋರ್ ನಾಕ್ ಮಾಡಿ ಬರಬೇಕು ಅನ್ನೋ ಮ್ಯಾನರ್ಸ್ ಅಲ್ವಾ ನಿನಗೆ? ಇದನ್ನೇನು ಆಫೀಸ್ ಅಂದ್ಕೊಂಡಿದ್ಯೋ ಅಥವಾ ಮಾರ್ಕೆಟ್ ಅಂದ್ಕೊಂಡಿದ್ಯೋ? ಗೂಳಿ ಹಾಗೆ ನುಗ್ತಿದೆಯಲ್ಲ, ಗೆಟ್ ಔಟ್. ಸಾರಿ ಮೇಡಮ್. ಅಭಿಯಣ್ಣ ಮತ್ತು ಅಭಿ ಎಲ್ಲಿದ್ದಾರೆ? ಅವ್ರು ಇವಾಗ ಕ್ಯಾಬಿನಲ್ಲಿಲ್ಲ, ಅಲ್ಲಿದ್ದಾರೆ. ಏನು ಬರೀ ಮಂಗಳಾರತಿ ಆಯ್ತಾ ಅಥವಾ ತೀರ್ಥ ಪ್ರಸಾದನ ಸಿಗ್ತಾ? ಅಣ್ಣ ಏನಣ್ಣ ಇದೆಲ್ಲ? ಶಾಲೆವರೆಯವರು ನಿಮ್ಮ ಜಾಗದಲ್ಲಿ ಕೂತಿದ್ದಾರೆ. ಆಫೀಸಿಗೆ ಬಂದಿದ್ದು ಮೊದಲನೇ ದಿನನೇ ಕ್ಯಾಬಿನಲ್ಲಿ ಕೂತ್ಕೊಂಡು ನಿಮ್ಮಲ್ಲಿ ಇಲ್ಲಿ ಕೂರ್ಸಿದಾರಲ್ಲ, ಸರಿನಾ ಇದು? ಅದು ಸಾಲದು ಅಂತ ನಿಮಗೂ ಬೈದ್ರಾ? ನನಗೆ ಬೈದಿದ್ದು ಬೇಜಾರಿಲ್ಲ, ನಿಮ್ಮಿಬ್ರು ಈ ರೀತಿಲಿ ನೋಡೋಕ್ಕಾಗ್ತಾ ಇಲ್ಲ. ಪರವಾಗಿಲ್ಲ ಸಮರ್ಥ, ಇದೆಲ್ಲ ನಾವು ಸಹಿಸ್ಕೊಳ್ಳಬೇಕು. ಅಷ್ಟಕ್ಕೂ ಇದೆಲ್ಲ ನಮ್ಮ ಪ್ಲ್ಯಾನ್ ತಾನೆ. ನಾವು ಅಂದ್ಕೊಂಡಿದ್ದು ಹಾಗೆ ಆಗಿದೆ. ಅಂದ್ಕೊಂಡಿದ್ದು ಹಾಗಲ್ಲ, ಇನ್ನೂ ಜಾಸ್ತಿನೇ ಆಗ್ತಿದೆ. ಇದೆಲ್ಲ ನಾವು ಮುಂಚೆನೇ ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ. ಮುಂದೆ ಏನಾಗುತ್ತೋ ಅಂತ ನೋಡೋಣ. ಬಂದಿದ್ದು ಮೊದಲನೇ ದಿನನೇ ಏನೇನೋ ಆಗ್ತಿದೆ, ಇನ್ನು ಮುಂದೆ ಹೇಗೋ. ಅಧಿಕಾರ ಸಿಕ್ಕಿರೋ ಅಹಂಕಾರದಲ್ಲಿ ನಮ್ಮನ್ನೆಲ್ಲ ಹೊಡೆದು ಮುಗ್ಬಿಡ್ತಾರೆ ಅಷ್ಟೇ. ಸರ್, ಮೇಡಮ್ ನಿಮ್ಮ 3 ಜನನ ಕರೆದಿದ್ದಾರೆ. ಯಾಕಂತೆ ಬಂದವನು ಆಚೆ ಕಳ್ಸ್ಕೊಂಡು ಮತ್ತೆ ಬರೋಕ್ಕೆ ಹೇಳಿದ್ರೆ? ಸಮರ್ಥ, ನೀನು ಸುಮ್ಮನೆ ಇರ್ತೀಯ? ನಾವು ಹೋಗ್ತೀವಿ, ನೀವು ಹೊರಡಿ. ಓಕೆ ಸರ್. ಬ್ರೋ, ಇವಾಗ ನಾವು 3 ಜನ ಅಲ್ಲಿಗೆ ಹೋದರೆ ಯುದ್ಧನೇ ಆಗ್ಬಿಡ್ಬೋದಾ? ಅಂಥದ್ದು ಏನೂ ಆಗಬಾರ್ದು. ಕ್ಯಾಬಿನಲ್ಲಿ ಏನೇ ನಡೆದರೂ ನಾವು ಸಮಾಧಾನವಾಗಿರಬೇಕು. ಮುಖ್ಯವಾಗಿ ನೀವಿಬ್ಬರು, ನಿಮ್ಮಿಬ್ಬರು ಮೂಗಿನ ತುದಿ ಮೇಲೆ ಕೋಪ. ಆ ಕೋಪದಲ್ಲಿ ನೀವೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಾವಿಷ್ಟು ದಿನ ಮಾಡಿರೋದೆಲ್ಲ ವೇಸ್ಟ್ ಆಗುತ್ತೆ. ಅರ್ಥ ಆಯ್ತಾ? ಸರಿ ಬ್ರೋ, ಅವ್ರ ಮಾತಲ್ಲೇ ಬೆಂಕಿ ಕಾರಿದ್ರು ನಾವು ಕೈಯಲ್ಲಿ ಐಸ್ ಕ್ರೀಮ್ ಇಟ್ಕೊಂಡಿರೋ ಥರ ಕೂಲಾಗಿರ್ತೀವಿ, ಸರಿನಾ? ಅಣ್ಣ, ನಿಮಗೆ ನನ್ನ ಕೋಪದ ಬಗ್ಗೆ ಮಾತ್ರ ಗೊತ್ತು, ನನ್ನ ತಾಳ್ಮೆ ಬಗ್ಗೆ ಗೊತ್ತಿಲ್ಲ.
ಹೌದೌದು, ತಾಳ್ಮೆಯಲ್ಲಿ ಶ್ರೀಮನ್ ನಾರಾಯಣ, ಓಪದಲ್ಲಿ ಉಗ್ರ ನರಸಿಂಹ ನಡೆಯಕ್ಕೆ ಕಂಡಿದ್ದೀನಿ. ನೋಡು, ಇದೇ ಆಗಲ್ಲ ಅಂತ ಹೇಳೋದು. ಹೌದು, ಇದೇ ಆಗಲ್ಲ ಅನ್ನೋದು. ನೀವಿಬ್ಬರು ಮತ್ತೆ ಶುರು ಮಾಡಬೇಡಿ. ಬನ್ನಿ ಹೋಗೋಣ. ಏನು ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ ನೋಡಿ. ನಿಮ್ಮ ಮಾತುಕತೆ ಏನಿದ್ರು ಆಮೇಲೆ ಮಾಡ್ಕೊಳ್ಳಿ, ಗೊತ್ತಾಯ್ತಾ? ಸೊಗಲಾಡಿ ನೋಡಿ, ನನಗೆ ಊಟ ಬಡಿಸು. ಬನ್ನಿ ತಾತ, ಬಡಿಸ್ತೀನಿ. ತಾತ, ನೀನು ಹೋಗಿ ಊಟ ಮಾಡು. ನಾನು ವಿಡಿಯೋ ಹುಡ್ಕೋವರೆಗೂ ಊಟ ಮಾಡಲ್ಲ. ನಿನಗೆ ಅದನ್ನು ಹುಡ್ಕೋ ಅವಶ್ಯಕತೆನೇ ಇಲ್ಲ. ಸಿರಿ ಯಾವಾಗಲೇ ಹುಡುಕಿಟ್ಟಿದ್ದಾಳೆ. ಏನು ಹೇಳ್ತಿದ್ಯಾ ತಾತ? ಹಾಂ, ಬೇಕಾದ್ರೆ ಆ ಲ್ಯಾಪ್ಟಾಪ್ ತೆಗೆದು ನೋಡು, ಆಕ್ಸಿಡೆಂಟ್ ವಿಡಿಯೋ ಅದರಲ್ಲಿ ಇದೆ. ಹಾಗಾದರೆ ವಿಡಿಯೋ ಸಿಕ್ಕಿದೆ ಅಲ್ವಾ ತಾತ? ಸಿಕ್ಕಿದೆ ಅಂತ ಹೇಳೋದ್ನಲ್ಲ. ಈಗ ಅದ್ರ ಬಗ್ಗೆ ನಾವೇನೂ ಮಾತಾಡೋದು ಬೇಡ, ಆಯಿತಾ? ಲ್ಯಾಪ್ಟಾಪಲ್ಲಿಡು, ಹೋಗಿ ಊಟ ಮಾಡು. ಇನ್ನು ಮುಂದೆ ಆಫೀಸಿಗೆ ಎಲ್ಲರೂ ಟೈಮ್ ಸರಿಯಾಗಿ ಬರಬೇಕು. 9 ಗಂಟೆಗೆ ಲಾಗಿನ್ ಆಗಬೇಕು. 5 ನಿಮಿಷ ಲೇಟಾಗಿ ಬಂದರೂ ಅವ್ರನ್ನ ಆಫೀಸ್ ಒಳಗಡೆ ಸೇರಿಸ್ಬಾರ್ದು. ಯಾರೇ ಆ ರೀತಿ ಲೇಟಾಗಿ ಬಂದರೂ ಅವ್ರ ಸಂಬಳ ಕಟ್ ಆಗುತ್ತೆ. ಪದೇ ಪದೇ ಲೇಟಾಗಿ ಬಂದ್ರಂತೂ ಕೆಲಸದಿಂದನೇ ಕಿತ್ತು ಹಾಕ್ತೀನಿ. ಆಫೀಸಲ್ಲಿ ಇನ್ನು ಮುಂದೆ ಡಿಸಿಪ್ಲಿನ್ ಇರಬೇಕು. ನಾನು ಹೇಳಿದ ಮಾತನ್ನು ಯಾರೂ ಮೀರೋ ಹಾಗಿಲ್ಲ. ಅದನ್ನು ಬಿಟ್ಟು ಅತಿ ಸಲಿಗೆ ಇದೆ ಅಂತ ತಲಹರಟೆ ಮಾಡಿದ್ರೆ ಕೆಲಸ ಕಳ್ಕೊಂಡು ಮನೇಲಿರಬೇಕಾಗತ್ತೆ. ಹೇಳಿದ ಅರ್ಥ ಆಯ್ತಾ? ಗೆಟ್ ಔಟ್. ಅಭಿ, ನೀವಿನ್ನೂ ಯಾಕೆ ನಿಂತಿದ್ದೀರಾ? ಸಾರಿ, ಅದು ಈ ಆಫೀಸ್ ಎಂಪ್ಲಾಯೀಸು ತುಂಬ ಹೆಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರನ್ನ ಹದ್ಬಸ್ತಲ್ಲಿ ಇಡ್ತಾ ಇದ್ದೆ. ನೀವಿಬ್ರು ಕೂತ್ಕೊಳ್ಳಿ. ನೀನು ಯಾಕೆ ಇವತ್ತು ಆಫೀಸಿಗೆ ಲೇಟಾಗಿ ಬಂದೆ? ಅದು ಆಚೆ ಸ್ವಲ್ಪ ಕೆಲಸ ಇತ್ತು ಮೇಡಮ್. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನಾಗಿ ಬರಬೇಕಿತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಈ ರೀತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕ್ಬಿಟ್ಟು ಬರೋ ಕ್ರಿಮಿನಲ್ಸ್ಗಳನ್ನೆಲ್ಲ ಕೆಲಸಕ್ಕೆ ಇಟ್ಕೊಂಡಿದ್ದೀವಲ್ಲ, ನಮಗೆ ಬುದ್ಧಿ ಇಲ್ಲ. ನೀವು ಮಾಡಿರೋ ಆಕ್ಸಿಡೆಂಟ್ನ ತನ್ನ ತಲೆ ಮೇಲೆ ಹಾಕ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಡ್ತಿದ್ದಾನೆ. ನಿಮಗೆ ಅದ್ರ ಬಗ್ಗೆ ಸ್ವಲ್ಪನೂ ಕೃತಜ್ಞತೆ ಇಲ್ಲ. ಎಂಥ ಕ್ರೂರಿ ನೀವು. ಇನ್ನು ಮುಂದೆ ಆಫೀಸಿಗೆ ಲೇಟಾಗಿ ಬರಬಾರ್ದು. ಇದೇ ಲಾಸ್ಟ್ ಎಕ್ಸ್ಕ್ಯೂಸ್. ಅರ್ಥ ಆಯ್ತಾ? ಸರಿ ಮೇಡಮ್. ಹಾಗೆ ಪ್ರತಿ ಕೆಲಸನೂ ಏನು ಹಾಗೆ ನೋಡ್ತಾ ನಿಂತಿದ್ಯಾ? ಕೆಮ್ತಿರೋದು ಕಾಣಿಸ್ತಿಲ್ವಾ? ಹೋಗಿ ನೀರು ತಗೊಂಡ್ ಬಾ. ಅಭಿ, ಇನ್ನು ನೀವು ಆರಾಮಾಗಿರ್ಬೋದು. ಏನೂ ಚಿಂತೆ ಮಾಡಬೇಡಿ. ಇಲ್ಲಿನ ಕೆಲಸಗಳನ್ನೆಲ್ಲ ನಾನು ನೋಡ್ಕೋತೀನಿ. ಸರಿ ಚಿಕ್ಕಮ್ಮ, ನೀವಿರ್ಬೇಕಾದ್ರೆ ನಮಗಿನ್ನೇನು ಚಿಂತೆ? ಎಲ್ಲ ಕೆಲಸಗಳನ್ನು ನೀವೇ ಚೆನ್ನಾಗಿ ನೋಡ್ಕೋತೀರಾ ಅಂತ ನಮಗೆ ಗೊತ್ತು. ಹೌದು, ಕಂಪ್ನಿ ಜವಾಬ್ದಾರಿ ನಿಮಗೆ ಸಿಕ್ಕಿದೆ ಅಂದಮೇಲೆ ಕಂಪ್ನಿನ ನೀವು ಎಲ್ಲೋ ತಗೊಂಡು ಹೋಗ್ತೀರಾ. ಎಲ್ಲ ನೀವು ನಿಮ್ಮಪ್ಪ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಅಲ್ಲಿ. ಅಂದಾಗೆ ಒಂದು ಕಂಪನಿ ಜೊತೆ ಟೈಅಪ್ ಆಗೋದಿದೆ. ನಾಳೆ ಅದ್ರ ವಿಷಯವಾಗಿ ಮೀಟಿಂಗ್ ಇದೆ. ನೀವು ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿ. ಟೈಅಪ್ ಮೀಟಿಂಗಾ? ಅಲ್ಲ ಚಿಕ್ಕಮ್ಮ, ನೀವು ಈಗ ತಾನೇ ಆಫೀಸಿಗೆ ಬಂದಿದ್ದೀರಾ. ಆಲ್ರೆಡಿ ಬೇರೆ ಕಂಪ್ನಿ ಜೊತೆ ಟೈಅಪ್ ಮಾಡೋದಾ? ಯಾವ ಪ್ರಾಜೆಕ್ಟ್ಗೆ? ಯಾವ ಪ್ರಾಜೆಕ್ಟು, ಯಾಕೆ, ಏನು ಅಂತೆಲ್ಲ ಕೇಳ್ಬಿಡಿ. ನಾನು ಹೇಳಿದ್ದನ್ನು ಮಾಡಿ ಅಷ್ಟೆ. ಇನ್ನು ನೀವು ಕಂಪನಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಾನಿದ್ದೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನೀವಿಬ್ಬರು ಮೀಟಿಂಗ್ ಹೋಗೋದಕ್ಕೆ ರೆಡಿಯಾಗಿ ಅಷ್ಟೆ. ಸರಿ ಚಿಕ್ಕಮ್ಮ, ಹಾಗೆ ಆಗಲಿ. ಅಣ್ಣ, ವಿಡಿಯೋ ಸಿಕ್ಬಿಡ್ತು.
ಆಯಿತು. ಹೌದಾ? ವೆರಿ ಗುಡ್. ಎಲ್ಲಿ ತೋರಿಸು. ಮೆಲ್ಲಗೆ ಮಾತಾಡಿ, ಸಿರಿಗೆ ಇದು ಗೊತ್ತಾಗಬಾರ್ದು. ಸಮರ್, ಮೊಬೈಲ್ ರೆಡಿ ಆಯ್ತಾ? ವಿಡಿಯೋ ಸಿಕ್ತಾ? ವಿಡಿಯೋ ಇನ್ನೂ ಸಿಕ್ಕಿಲ್ಲ. ನಾಳೆ ಅಥವಾ ನಾಳಿದ್ದು ಕೊಡ್ತೇನೆ ಅಂತ ಹೇಳ್ದ. ಏನು ಹೇಳ್ತಿದ್ಯಾ ಸಮರ್? ನೀನು ಯಾಕೆ ಈ ವಿಷಯನ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಿದ್ಯಾ? ಹೋಗಲಿ, ಆ ಫೋನ್ನ ಎಲ್ಲಿ ರಿಪೇರಿಗೆ ಕೊಟ್ಟಿದ್ಯಾ ಅಂತನಾದರೂ ಹೇಳು, ನಾನೇ ಹೋಗಿ ಕೇಳ್ಕೊಂಡು ಬರ್ತೀನಿ. ಏ ದಂಡ್ಪಿಂಡ, ನೀನು ಆ ಮೊಬೈಲ್ನ ಅದು ಯಾವನ ಕೈ ಮೇಲೆ ಕೊಟ್ಟಿಯೋ ಏನೋ, ಅವನಂತೂ ರಿಪೇರಿ ಮಾಡೋ ಲಕ್ಷಣಗಳೇ ಇಲ್ಲ. ಅವನ ಹತ್ರ ವಾಪಸ್ ತಗೊಂಡು ಬೇರೆ ಇನ್ಯಾರಿಗಾದ್ರು ಕೊಡು. ಸರಿ ತಾತ, ಹಾಗೆ ಮಾಡ್ತೇನೆ. ಬೇಡ ಸಮರ್, ನೀನು ಆ ಫೋನ್ನ ನನ್ನ ಕೈಗೆ ತಂದುಕೊಡು. ನಾನೇ ಎಲ್ಲಾದರೂ ನೋಡಿ ರಿಪೇರಿ ಮಾಡಿಸ್ತೀನಿ. ಆದಷ್ಟು ಬೇಗ ಆ ವಿಡಿಯೋ ನಮ್ಮ ಕೈಗೆ ಬರಬೇಕು. ಸರಿ, ಆ ಥರದಲ್ಲಿ ಯಾವ ಕೆಲಸನೂ ಆಗಲ್ಲ. ಸ್ವಲ್ಪ ಸಮಾಧಾನದಿಂದಿರು. ನಾನು ಪ್ರಯತ್ನ ಪಡ್ತಿದ್ದೀನಲ್ವಾ. ಸಿರಿ, ಅಣ್ಣ ಬರ್ತಿದ್ದ ಹಾಗೆ ಫೋನ್ ಬಗ್ಗೆ ಕೇಳಿ ಯಾಕೆ ಜಗಳ ಮಾಡ್ತಿದ್ಯಾ? ಪಾಪ, ಅವ್ನು ಬಂದ ತಕ್ಷಣ ಹಸ್ವಾಗ್ತಿದೆ ಅಂತ ಹೇಳ್ದ. ಊಟ ರೆಡಿ ಇದೆಯಾ? ಅಯ್ಯೋ ಸಾರಿ, ನನಗೆ ತೋಚಲೇ ಇಲ್ಲ. ಸಾರು ರೆಡಿ ಇದೆ, ಅನ್ನಕ್ಕಿಡ್ಬೇಕಷ್ಟೆ. ಸರಿ ಸರಿ, ಹಾಗಿದ್ರೆ ಯಾವುದಾದ್ರೂ ಪಲ್ಯನೂ ಮಾಡೋಣ, ನಾನು ಹೆಲ್ಪ್ ಮಾಡ್ತೀನಿ. ಇದು ಒಂದೇ ಒಂದು ಸಾಕ್ಷಿ ಸಾಕು ತಾತ, ಶಾರ್ವರಿಗೆ ಶಿಕ್ಷೆ ಕೊಡ್ಸೋಕ್ಕೆ. ನಾನು ಈಗಲೇ ಅಮ್ಮನ ಮನೆಗೆ ಹೋಗ್ತೀನಿ. ಅಪ್ಪನಿಗೆ ವಿಡಿಯೋ ತೋರಿಸಿ ನಡೆದಿರೋ ವಿಷಯನೆಲ್ಲ ಹೇಳ್ತೀನಿ. ಒಂದು ನಿಮಿಷ ಇರು. ಯಾಕೆ ತಾತ? ರವೀಂದ್ರನ ನೆನಪು ಮಾಡಿಕೊಂಡ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ ದಂಡಪಿಂಡ. ಇನ್ನು ಆ ಪುಣ್ಯಾತ್ಮನ ಸಾವಿಗೆ ಶಾರ್ವರಿನೇ ಕಾರಣ ಅಂತ ಗೊತ್ತಾದ ಮೇಲಂತೂ ರಕ್ತ ಎಲ್ಲ ಕುದಿಯುತ್ತೆ. ನಾವು ಒಂದು ವಿಷಯದ ಗಿಡನ ಕೀಳಬೇಕು ಅಂತಂದರೆ ಬರೀ ಅದರ ರೆಂಬೆ ಕೊಂಬೆಗಳನ್ನು ಕತ್ತರಿಸಿದ್ರೆ ಸಾಲದು ಕಣೋ, ಬುಡ ಸಮೇತ ಅದನ್ನು ಬುಡ ಸಮೇತ ಕಿತ್ತಾಕಬೇಕು. ಮಾಧವನಿಗೆ ಈ ಆಕ್ಸಿಡೆಂಟ್ ವಿಷಯ ಮಾತ್ರ ಗೊತ್ತಾದರೆ ಸಾಲದು, ಆ ಶಾರ್ವರಿ ಎಂಥ ಪಾಪಿ ಅನ್ನೋದು ಗೊತ್ತಾಗಬೇಕು. ಅವಳು ಇಡೀ ಸಂಸಾರನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾಳೆ ಅನ್ನೋದು ಗೊತ್ತಾಗಬೇಕು. ಎಷ್ಟು ವರ್ಷಗಳಿಂದ ಈ ಮನೆಯವರಿಗೆ ಯಾವ ರೀತಿ ಮೋಸ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗಬೇಕು. ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ನೀವು ಮಾಡಿರೋ ಪ್ಲ್ಯಾನ್ ಪ್ರಕಾರನೇ ನಡ್ಕೋಬೇಕು. ಇದೆಲ್ಲ ಆದಮೇಲೆ ಎಲ್ಲ ಸಾಕ್ಷಿಗಳನ್ನು ಮುಂದೆ ಇಟ್ಕೊಂಡು ಅವಳಿಗೆ ತಕ್ಕ ಶಾಸ್ತಿ ಮಾಡಬಹುದು. ಕರೆಕ್ಟ್ ತಾತ. ನಾನು ಈ ವಿಡಿಯೋನ ಅಪ್ಪನ ಹತ್ರ ತೋರಿಸಿದ್ರೆ ಅವಳು ಬರೀ ಆಕ್ಸಿಡೆಂಟ್ ಮಾತ್ರ ಮಾಡಿದ್ದಾಳೆ, ಬೇರೆ ಯಾವ ತಪ್ಪು ಮಾಡಿಲ್ಲ ಅಂತ ಆಗುತ್ತೆ. ಅವಳು ಮಾಡಿರೋ ತಪ್ಪಿಗೆ ಇತಿಮಿತಿನೇ ಇಲ್ಲ. ಅದನ್ನೆಲ್ಲ ಅಪ್ಪನ ಹತ್ರ ಪ್ರೂವ್ ಮಾಡಬೇಕು ಅಂತಂದರೆ ನಮಗೆ ಇನ್ನೂ ಸಾಕ್ಷಿಗಳು ಬೇಕು. ಅಂದಹಾಗೆ ಆಫೀಸಲ್ಲಿ ಎಲ್ಲ ನೀವು ಅಂದ್ಕೊಂಡು ಹಾಗೆ ನಡೀತಿದೆ ತಾನೆ? ಎಲ್ಲ ಹಾಗೆ ಆಗ್ತದೆ ತಾತ. ಆ ಶಾರ್ವರಿ ಮೆರಿತಾ ಇದ್ದಾಳೆ. ಮೆರೀಲಿ. ದೀಪ ಆರೋವಾಗ ಜೋರಾಗಿ ಉರಿಯುತ್ತಂತೆ. ಅವಳ ಅಂತ್ಯ ಹತ್ತಿರ ಬಂತು ಅನ್ನೋದಕ್ಕೆ ಇದೇ ಸಾಕ್ಷಿ.